ಈ ಮಣ್ಣು ಕೇವಲ ಮಣ್ಣಲ್ಲ, ಇದು ನಮ್ಮ ಅಸ್ತಿತ್ವ. ಬಿಡದಿಯ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿಯ ರೈತರಿಗೆ ಈ ಭೂಮಿ ತಾಯಿ ಸಮಾನ. ತಲೆ ತಲಾಂತರಗಳಿಂದ ಬೆವರು ಸುರಿಸಿ, ರಕ್ತವನ್ನೇ ಹಾಲನ್ನಾಗಿ ಉಣಿಸಿ ನಾವು ಈ ಫಲವತ್ತಾದ ಕೃಷಿ ಭೂಮಿಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಆದರೆ ಇಂದು ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಬದುಕಿನ ಆಧಾರವಾಗಿರುವವ ಈ ಹಸಿರು ಭೂಮಿಯನ್ನು ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ರೈತರ ಒಪ್ಪಿಗೆ ಇಲ್ಲದ ಈ ಬಲವಂತದ ಭೂಸ್ವಾಧೀನ ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗಿದೆ. ಕೇವಲ ಕಾಂಕ್ರೀಟ್ ಕಾಡುಗಳಿಗಾಗಿ ನಮ್ಮ ಫಲವತ್ತಾದ ಹೊಲಗಳನ್ನು ಬಲಿ ಕೊಡಬೇಕೆ? ಈ ನಿರ್ಧಾರದಿಂದ ನಮ್ಮ ಜೀವನ ಅಸ್ತವ್ಯಸ್ತವಾಗಲಿದೆ, ನಮ್ಮ ಗ್ರಾಮೀಣ ಸಂಸ್ಕೃತಿ ನಾಶವಾಗಲಿದೆ ಮತ್ತು ಪರಿಸರದ ಮೇಲೆ ಸರಿಪಡಿಸಲಾಗದ ಹಾನಿ ಉಂಟಾಗಲಿದೆ. ಅನ್ನ ನೀಡುವ ಕೈಗಳನ್ನು ಬೀದಿಗೆ ತಳ್ಳುವ ಈ ಯೋಜನೆ ನಮಗೆ ಬೇಡ. ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ರೈತರ ಭೂಹಿತ ರಕ್ಷಣಾ ಸಂಘದ ಪರವಾಗಿ ನಮ್ಮ ಆಗ್ರಹ ಒಂದೇ: ನಮ್ಮ ಭೂಮಿ ನಮಗೆ ಬಿಡಿ. ಬಲವಂತದ ಭೂಸ್ವಾಧೀನವನ್ನು ತಕ್ಷಣ ಕೈಬಿಡಿ. ನಮ್ಮ ಮಣ್ಣು, ನಮ್ಮ ಹಕ್ಕು, ನಮ್ಮ ಹೋರಾಟ. ರೈತ ವಿರೋಧಿ ಧೋರಣೆ ನಿಲ್ಲಲಿ, ಕೃಷಿ ಭೂಮಿ ಉಳಿಯಲಿ. ಅವೈಜ್ಞಾನಿಕ ಯೋಜನೆ. ಟೌನ್ಶಿಪ್ಗಳದ ಆಯ್ಕೆ ಅನಾವಶ್ಯಕ. ಬೆಂಗಳೂರು ನಗರದಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ನಗರವನ್ನು ನಿರ್ಮಿಸುವುದು ಸಮರ್ಪಕ ನಗರ ಯೋಜನೆಯ ವಿರುದ್ಧವಾಗಿದೆ. ಈಗಾಗಲೇ ನಗರ ವ್ಯಾಪಕವಾಗಿದೆ. ಹೊಸ ಯೋಜನೆಗಳಿಂದ ನಗರದ ಸಮಸ್ಯೆಗಳನ್ನು ಹೊರಕ್ಕೆ ತಳ್ಳುವುದು ಮಾತ್ರವಾಗುತ್ತದೆ, ಪರಿಹಾರ ನೀಡುವುದಿಲ್ಲ. ರೈತರ ಜೀವನಾಧಾರಕ್ಕೆ ನೇರ ಹೊಡೆತ. ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ರೈತರು ಶತಮಾನಗಳಿಂದ ಕೃಷಿಯ ಮೇಲೆ ನಿರೀಕ್ಷಿತರಾಗಿದ್ದಾರೆ. ಹಿಂದಿನ KHB ಯೋಜನೆಗಳಲ್ಲಿ ನಾವು ಕಂಡ ಅನುಭವಗಳು ರೈತರಿಗೆ ಆದಾಯ ಕಳೆದು ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿದ್ದವು ಎಂಬುದನ್ನು ಸ್ಪಷ್ಟಪಡಿಸಿವೆ. ಬಾಳಿಕೆಯ ಮತ್ತು ಪೋಷಕ ಭೂಮಿ ನಾಶವಾಗಲಿದೆ. ನಮ್ಮ ಭೂಮಿಯು ರಾಗಿ, ತೆಂಗು, ಅಡಿಕೆ, ಬಾಳೆ, ಹಣ್ಣುಗಳು ಹಾಗೂ ಪ್ರಮುಖವಾಗಿ ರೇಷ್ಮೆ ಬೆಳೆಗಳಿಗೆ ಪ್ರಸಿದ್ಧವಾಗಿದೆ. ಇಂತಹ ಸಮೃದ್ಧ ಕೃಷಿ ಭೂಮಿಯನ್ನು ತಾತ್ಕಾಲಿಕ ವಾಸಸ್ಥಳಗಳಿಗಾಗಿ ನಾಶ ಮಾಡುವುದು ಭವಿಷ್ಯದ ಆಹಾರ ಭದ್ರತೆಗೂ ಅಪಾಯ. ಪಶುಪಾಲನೆ ಮತ್ತು ಹಾಲು ಉತ್ಪಾದನೆಗೆ ಪ್ರಭಾವ. ಈ ಪ್ರದೇಶವು ಸುಮಾರು 10 ಲಕ್ಷ ಲೀಟರ್ ಹಾಲು ಉತ್ಪತ್ತಿ ಮಾಡುವ ಪಶುಪಾಲಕರ ಕೇಂದ್ರವಾಗಿದೆ. ಜಮೀನು ಕಳೆದುಕೊಂಡರೆ ಪಶುಪಾಲನೆ ಮತ್ತು ಹಾಲು ಉತ್ಪಾದನೆ ನಾಶವಾಗುತ್ತದೆ. ಪರಿಸರ ಮತ್ತು ಜೈವ ವೈವಿಧ್ಯತೆಯ ನಾಶ. ಈ ಯೋಜನೆಯಿಂದ ಪ್ರಾಚೀನ ವೃಕ್ಷಗಳು, ಔಷಧಿ ಗಿಡಗಳು,
ಜಲಾಶಯಗಳು ಮತ್ತು ಹಲವಾರು ಪ್ರಾಣಿಗಳ ನಿವಾಸ ಹಾನಿಯಾಗುವುದು ಖಚಿತ. ಈ ಪ್ರದೇಶದ ಪ್ರಕೃತಿ ಸಂರಚನೆಗೆ ಇದು ಅಪಾಯವಾಗಿದೆ. ಪರಂಪರೆಯ ಕೃಷಿ ಜ್ಞಾನ ಕಳೆದು ಹೋಗುವುದು. ಇಲ್ಲಿ ಕೃಷಿ ಮಾಡುವ ರೈತರು ಶತಮಾನಗಳಿಂದ ಆಚರಿಸಿಕೊಂಡಿರುವ ಸಾಂಪ್ರದಾಯಿಕ ಮತ್ತು ಜೈವಿಕ ಕೃಷಿ ತಂತ್ರಜ್ಞಾನಗಳನ್ನು ಹೊಂದಿದ್ದಾರೆ. ಈ ಜ್ಞಾನವಿಲ್ಲದ ಭವಿಷ್ಯವು ನಮ್ಮ ಆಹಾರ ವ್ಯವಸ್ಥೆಗೆ ಧಕ್ಕೆಯಾಗಬಹುದು. ಪೂರಕವಲ್ಲದ ಪರಿಹಾರ ನಿರಾಶ್ರಿತ ಭವಿಷ್ಯ. ಒಪ್ಪಂದದಡಿಯಲ್ಲಿ ನೀಡಲಾಗುವ ಹಣವು ನಿಗದಿತ ಅವಧಿಗೆ ಮಾತ್ರ ಉಪಯೋಗವಾಗುತ್ತದೆ. ಆದಾಯದ ಮೂಲವಿಲ್ಲದ ನಂತರ ರೈತರು ಮತ್ತು ಅವರ ಮಕ್ಕಳು ನಗರಗಳತ್ತ ವಲಸೆ ಹೋಗಿ ಕಡಿಮೆ ವೇತನದ ಕೆಲಸಗಳಿಗೆ ಒಪ್ಪಿಕೊಳ್ಳಬೇಕಾಗುತ್ತದೆ. ನಗರದ ಸ್ಪರ್ಧೆಯಲ್ಲಿ ನಿಂತುಕೊಳ್ಳಲು ಶಕ್ತಿಯಿಲ್ಲ. ಅನೇಕ ರೈತರು ಶಿಕ್ಷಣದಿಂದ ದೂರವಿದ್ದಾರೆ. ನಗರದಲ್ಲಿ ಕೆಲಸ ಪಡುವುದು, ಸ್ಪರ್ಧೆ ಎದುರಿಸುವುದು ಅವರ ಪಾಲಿಗೆ ತುಂಬಾ ಕಷ್ಟಕರ. ಈ ಸ್ಥಳಾಂತರವು ಅವರನ್ನು ಬಡತನದ ಸಂಕೋಚದತ್ತ ಒಯ್ಯುತ್ತದೆ. ಸಂಸ್ಕೃತಿ, ಪರಂಪರೆ ಮತ್ತು ಬದುಕಿನ ಶೈಲಿಯ ನಾಶ. ಈ ಭೂಮಿಗಳು ಕೇವಲ ಆರ್ಥಿಕ ಸಂಪತ್ತು ಅಲ್ಲ, ಅವು ನಮ್ಮ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಪಾರಂಪರಿಕ ಜೀವಿತದ ಭಾಗ. ಅವುಗಳ ನಾಶವು ನಮ್ಮ ಜೀವನದ ಅಸ್ತಿತ್ವವೇ ಹಾಳು ಮಾಡುತ್ತದೆ. ಬದಲಿಗೆ ಜನವಿಲ್ಲದ ಪ್ರದೇಶದಲ್ಲಿ ಯೋಜನೆ. ಸರ್ಕಾರ ಈ ರೀತಿಯ ಯೋಜನೆಗಳನ್ನು ಜನವಿಲ್ಲದ, ಬರಡಾದ ಪ್ರದೇಶಗಳಲ್ಲಿ ರೂಪಿಸಬೇಕು. ಅಲ್ಲಿ ಪೂರಕ ಅಭಿವೃದ್ಧಿಯೊಂದಿಗೆ ನೂತನ ನಗರವನ್ನು ರೂಪಿಸಬಹುದು. ಹಿಂದಿನ ಯೋಜನೆಗಳು ಇನ್ನೂ ನಿರ್ಜನವಾಗಿವೆ.
ಕೆ, ಎಚ್, ಬಿ ಮತ್ತು ಬಿ, ಡಿ, ಎ ನಿರ್ಮಿಸಿರುವ ಹಲವಾರು ಲೇಔಟ್ಗಳು ಇನ್ನೂ ಖಾಲಿ ಇವೆ. ಅಲ್ಲಿ ಅಪರಾಧದ ಪ್ರಮಾಣವು ಹೆಚ್ಚಾಗಿದೆ. ಇಂತಹ ವೈಫಲ್ಯ ಮರುಕಳಿಸಬಾರದು. ತ್ಯಾಜ್ಯ ನಿರ್ವಹಣೆಯ ಸಮಸ್ಯೆಗಳು ಮರುಕಳಿಸಬಹುದು. ಬೆಂಗಳೂರು ಈಗಾಗಲೇ ತ್ಯಾಜ್ಯವನ್ನು ತಯಾರಿಸುವುದು ಮತ್ತು ನಿರ್ವಹಿಸುವಲ್ಲಿ ವಿಫಲವಾಗಿದೆ. ಇದೇ ಸಮಸ್ಯೆಗಳು ಬಿಡದಿಯತ್ತ ಸರಿಯುವ ಸಾಧ್ಯತೆ ಇದೆ. ವ್ಯಕ್ತಿಗತ ಲಾಭಕ್ಕಾಗಿ ಯೋಜನೆಯ ದುರುಪಯೋಗದ ಶಂಕೆ. ಇದೊಂದು ಸಾರ್ವಜನಿಕ ಯೋಜನೆ ಎಂಬ ಹೆಸರಿನಲ್ಲಿ 2000 ಎಕರೆ ಸರ್ಕಾರಿ ಭೂಮಿಯನ್ನು ಖಾಸಗೀಕರಣ ಮಾಡಲಿಕ್ಕೆ ಮುಂದಾಗಿದೆ ಎಂಬ ಭಯವಿದೆ. ಈ ಯೋಜನೆಯ ಹಿಂದಿನ ನಿಜವಾದ ಉದ್ದೇಶವನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸಬೇಕಾಗಿದೆ. ಈ ಮಣ್ಣು ಕೇವಲ ಮಣ್ಣಲ್ಲ, ಇದು ನಮ್ಮ ಅಸ್ತಿತ್ವ. ಬಿಡದಿಯ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿಯ ರೈತರಿಗೆ ಈ ಭೂಮಿ ತಾಯಿ ಸಮಾನ. ತಲೆ ತಲಾಂತರಗಳಿಂದ ಬೆವರು ಸುರಿಸಿ, ರಕ್ತವನ್ನೇ ಹಾಲನ್ನಾಗಿ ಉಣಿಸಿ ನಾವು ಈ ಫಲವತ್ತಾದ ಕೃಷಿ ಭೂಮಿಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಆದರೆ ಇಂದು ಅಭಿವೃದ್ಧಿಯ ಹೆಸರಿನಲ್ಲಿ ನಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಬದುಕಿನ ಆಧಾರವಾಗಿರುವವ ಈ ಹಸಿರು ಭೂಮಿಯನ್ನು ಕಸಿದುಕೊಳ್ಳಲು ಸರ್ಕಾರ ಮುಂದಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ರೈತರ ಒಪ್ಪಿಗೆ ಇಲ್ಲದ ಈ ಬಲವಂತದ ಭೂಸ್ವಾಧೀನ ಪ್ರಜಾಪ್ರಭುತ್ವದ ವಿರೋಧಿ ನಡೆಯಾಗಿದೆ. ಕೇವಲ ಕಾಂಕ್ರೀಟ್ ಕಾಡುಗಳಿಗಾಗಿ ನಮ್ಮ ಫಲವತ್ತಾದ ಹೊಲಗಳನ್ನು ಬಲಿಕೊಡಬೇಕೆ? ಈ ನಿರ್ಧಾರದಿಂದ ನಮ್ಮ ಜೀವನ ಅಸ್ತವ್ಯಸ್ತವಾಗಲಿದೆ, ನಮ್ಮ ಗ್ರಾಮೀಣ ಸಂಸ್ಕೃತಿ ನಾಶವಾಗಲಿದೆ ಮತ್ತು ಪರಿಸರದ ಮೇಲೆ ಸರಿಪಡಿಸಲಾಗದ ಹಾನಿ ಉಂಟಾಗಲಿದೆ. ಅನ್ನ ನೀಡುವ ಕೈಗಳನ್ನು ಬೀದಿಗೆ ತಳ್ಳುವ ಈ ಯೋಜನೆ ನಮಗೆ ಬೇಡ. ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ರೈತರ ಭೂಹಿತ ರಕ್ಷಣಾ ಸಂಘದ ಪರವಾಗಿ ನಮ್ಮ ಆಗ್ರಹ ಒಂದೇ: ನಮ್ಮ ಭೂಮಿ ನಮಗೆ ಬಿಡಿ. ಬಲವಂತದ ಭೂಸ್ವಾಧೀನವನ್ನು ತಕ್ಷಣ ಕೈಬಿಡಿ. ನಮ್ಮ ಮಣ್ಣು, ನಮ್ಮ ಹಕ್ಕು, ನಮ್ಮ ಹೋರಾಟ. ರೈತ ವಿರೋಧಿ ಧೋರಣೆ ನಿಲ್ಲಲಿ, ಕೃಷಿ ಭೂಮಿ ಉಳಿಯಲಿ.
ಶ್ರಮಜೀವ, ಶ್ರಮಿಸಿ ಬದುಕುವ ಜೀವ. ತನ್ನ ಬಡತನದಲ್ಲೂ ಇನ್ನೊಬ್ಬರ ಹಸಿವು ನೀಗಿಸುವ ಶ್ರೀಮಂತ ನಮ್ಮ ರೈತ. ಭೈರಮಂಗಲ, ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿಗಳ ರೈತರ ಭೂಹಿತ ರಕ್ಷಣಾ ಸಂಘ ರಿಜಿಸ್ಟರ್.